ಈ ಥರದ ಅನುಭವಗಳು ನಿಮ್ಮ ಜೀವನದಲ್ಲಿ ಆಗಿರಲೂಬಹುದು, ಆಗದೇ ಇರಲೂಬಹುದು. ಅಂದರೆ ಎಲ್ರಿಗೂ ಕೂಡ 90% ಆಗೇ ಆಗಿರುತ್ತೆ. ಅದರಲ್ಲೂ ರಾಯರು ನಂಬಿದ ಮೇಲೆ ರಾಯರು ಮಠಕ್ಕೆ ನಾವು ಹೋಗೇ ಹೋಗಿರ್ತೀವಿ. ರಾಯರು ದರ್ಶನ ಪಡೆಯೋದಕ್ಕೆ ಯಾವಾಗಲಾರು ಒಂದು ಸರಿ ಯಾರು ನಾವು ಹೋಗ್ಬಿಟ್ಟು ಬರ್ತೀವಿ. ಅಂಥ ಟೈಮಲ್ಲಿ ನಿಮಗೆ ಈ ಥರ ಅನುಭವಗಳು ಆಗೇ ಆಗಿರುತ್ತೆ. ರಾಯರು ಮುಂದೆ ನಾವು ಕೈ ಮುಗಿದು ಬೇಡುವಾಗ ಅಥವಾ ರಾಯರು ದರ್ಶನ ಪಡೆಯುವಾಗ ದೇವಸ್ಥಾನದಲ್ಲಿ, ಮಠದಲ್ಲಿ ನಮಗೆ ಯಾವ ರೀತಿ ಅನುಭವಗಳು ಆಗುತ್ತೆ, ರಾಯರು ನಮಗೆ ಯಾವ ರೀತಿ ಅನುಭವಗಳು ಆಗೋ ರೀತಿ ಮಾಡ್ತಾರೆ. ಸಾಮಾನ್ಯವಾಗಿ ಕೆಲವು ಅನ್ನೋದಕ್ಕಿಂತ ಹಲವು ಅನುಭವಗಳು ಆಗುತ್ತೆ. ಅದು ಅವರವರ ಭಕ್ತಿ ಮೇಲೆ ಅಥವಾ ನಂಬಿಕೆ ಮೇಲೆ ನಿರ್ಧಾರ ಆಗಿರುತ್ತೆ. ಇವಾಗ ಒಬ್ರಿಗಾಗಿರೋ ಅನುಭವ ಮತ್ತೊಬ್ರಿಗಾಗಬೇಕು ಅನ್ನೋದು ಏನಿಲ್ಲ. ಒಬ್ರಿಗೆ ಒಂಥರ ಆದರೆ ಇನ್ನೊಬ್ರಿಗೆ ಇನ್ನೊಂದು ಥರ ಡಿಫ್ರೆಂಟಾಗಿ ಆಗುತ್ತೆ. ಒಬ್ರೊಬ್ರಿಗೆ ಒಂದೊಂದು ಥರ ಆಗುತ್ತೆ ಅಷ್ಟೇ ಬಿಟ್ಟರೆ ಅನುಭವನೇ ಆಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ಅನುಭವಗಳು ನಿಮ್ಗೆ ಆಗೇ ಆಗಿರುತ್ತೆ. ಅದು ಹೇಳ್ಕೊಳಕ್ಕಾಗದೇ ಇರೋಂಥ ಅನುಭವನೂ ಆಗಿರ್ಬೋದು, ಅಥವಾ ಹೇಳ್ಕೋಬೇಕು, ಅಥವಾ ಯಾರ ಹತ್ರ ಹೇಳಿದ್ರೆ ಸಮಾಧಾನ ಆಗುತ್ತಪ್ಪ ಈ ಅನುಭವ ಅನ್ನೋ ರೀತಿಲಿ ಫೀಲ್ ಆಗಿರ್ಬೋದು. ಆ ಥರ ಎಲ್ಲ ಅನುಭವಗಳು, ಆ ಥರ ಎಲ್ಲ ಯೋಚನೆಗಳು ರಾಯರ ಮುಂದೆ ನಿಂತಾಗ ಮಾತ್ರನೇ ಆಗೋದು. ಬಿಟ್ಟರೆ ನೀವು ದರ್ಶನ ಮಾಡಿಕೊಂಡು ಈಚೆಗೆ ಬರಲಿ, ಮನೆಗೆ ಬಂದಮೇಲೆ ಆ ಥರ ಅನುಭವ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ರಾಯರ ಮುಂದೆ ನಿಂತಾಗ ನಿಮಗೂ ಈ ಥರ ಅನುಭವ ಆಗಿತ್ತಾ ತಿಳ್ಕೊಬೇಕಾ ನೀವು, ಅದು ಯಾವ ಅನುಭವಗಳು ಅಂತ. ಆಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ನಾವು ಮಠಕ್ಕೆ ಹೋಗೋದೇನಕ್ಕೆ, ಬರೀ ನಮ್ಮ ಕಷ್ಟಗಳು ಮಾತ್ರ ನಿವಾರಣೆ ಮಾಡಪ್ಪ, ಈಗ ಒಂದು ಕಷ್ಟ ಬಂದಿದೆ ನಾನು ಅದರಿಂದ ಈಚೆ ಬರಬೇಕಿಲ್ಲ ಅಂದ್ರೆ ಆ ಕಷ್ಟ ನಮ್ಮ ಲೈಫಲ್ಲಿ ಬರಲೇಬಾರ್ದು, ನಾವು ಸುಖವಾಗಿರೋ ಬೇಕು ಅಂತ ಮಾತ್ರ ಕೇಳಕ್ಕೆ ಹೋಗ್ತೀವಿ. ದಯವಿಟ್ಟು ಇಲ್ಲ ಅಲ್ವಾ. ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಯಾರಿಗೂ ಕೂಡ ಕಷ್ಟ ಅನ್ನೋದು ಇಲ್ಲ. ಮನುಷ್ಯ ಅಂದಮೇಲೆ ಎಲ್ರಿಗೂ ಇರುತ್ತೆ. ದುಡ್ಡಿರೋರ್ಗೂ ಇರುತ್ತೆ, ದುಡ್ಡಿಲ್ದಿರೋರ್ಗೂ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಚಿಂತೆ ಅಂತೂ ಭಗವಂತ ಇಟ್ಟೇ ಇರ್ತಾನೆ. ಆ ಥರ ಚಿಂತೆ ಇಟ್ಟಿಲ್ಲ ಅಂದರೆ ಯಾರು ಭಗವಂತ ನೆನೀತಾ ಇದ್ರು ಅಲ್ವಾ. ನಮ್ಮದೇ ರಾಜ್ಯಭಾರ ಆಗೋಗ್ತಿತ್ತು. ನನಗೇನು ಎಲ್ಲ ಇದೆ, ನನಗೆಲ್ಲ ಕೊಟ್ಬಿಟ್ಟಿದ್ದಾನೆ ಭಗವಂತ. ನಾನು ಯಾಕೆ ಅವನ್ನ ನೆನಿಬೇಕು, ಅಥವಾ ನಾನು ಯಾಕೆ ಅವನ್ನ ಸೇವೆ ಮಾಡಬೇಕು, ನಾನು ಯಾಕೆ ಬೇಡ್ಕೊಂಡು ಕೂತ್ಕೋಬೇಕು, ನನಗೆಲ್ಲ ಇದೆಯಲ್ಲ ನಾನು ಯಾಕೆ ಬೇಡಬೇಕು ಅನ್ನೋ ರೀತಿ ಮನೋಭಾವನೆ ಬಂದ್ಬಿಡುತ್ತೆ. ಈಗ ಎಲ್ಲರೂ ಮನೇಲೂ ಆಗಿರ್ಬೋದು, ಯಾರೇ ಒಬ್ಬ ವ್ಯಕ್ತಿ ಅಂದಮೇಲೆ ಅವ್ನಿಗೊಂದು ಚಿಂತೆ ಇರುತ್ತೆ, ಒಂದು ಕೊರತೆ ಅನ್ನೋದು ಇದ್ದೇ ಇರುತ್ತೆ. ಆ ಥರ ಕೊರತೆ ಕೊಟ್ಟಿದ್ರು ಕೂಡ ಮನುಷ್ಯನಿಗೆ ಸ್ವಲ್ಪ ಅಹಂಕಾರ, ಹಮ್ಮು ಎಲ್ಲ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ್ಯಟಿಟ್ಯೂಡ್ ಅನ್ನೋದು ಕೆಲವೊಂದು ವಿಷಯದಲ್ಲಿ ಜಾಸ್ತಿನೇ ಇರುತ್ತೆ. ಅದು ಯಾವುದೇ ವಿಷಯದಲ್ಲಿ ನೀವು ಜಾಸ್ತಿ ಇಟ್ಕೊಂಡ್ರೂ ಕೂಡ ದೇವರ ವಿಚಾರದಲ್ಲಿ, ಅದರಲ್ಲೂ ನೀವು ರಾಯರ ವಿಚಾರದಲ್ಲಿ ಪೂರ್ಣ ಶರಣಾಗತಿ ಆದರೆ ಮಾತ್ರನೇ ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ದಿವಸ ಸಕ್ಸಸ್ನ ಕಾಣೋದಕ್ಕೆ ಸಾಧ್ಯ. ನೀವು ಶರಣಾಗತಿ ಆಗದಲೇ ಸುಮ್ಮನೆ ಕಾಟಾಚಾರಕ್ಕೆ ಅಥವಾ ಬೇಕಾಬಿಟ್ಟಿಗೆ ಪೂಜೆ ಮಾಡಿದೆ, ವ್ರತ ಮಾಡಿದೆ, ಮಾಡಬೇಕು ವ್ರತನ ಮಾಡಿದೆ, ಇಷ್ಟು ವಾರ ಮಾಡಿದ್ದೀನಿ ಅಷ್ಟು ವಾರ ಮಾಡಿದ್ದೀನಿ ಅಂತ ಹೇಳೋದು, ಕಟ್ಟುನಿಟ್ಟಾಗಿ ಯಾವುದೇ ರೀತಿ ಕ್ರಮನ ಅನುಸರಿಸುತ್ತಲೇ ಸುಮ್ಮನೆ ಮಾಡಿದ್ರೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಅನ್ನೋದೇ ಇಲ್ಲ. ಆಮೇಲೆ ಮನಸ್ಸಿನ ಆಳದಿಂದ ಬರಬೇಕು ಭಕ್ತಿ ಅನ್ನೋದು. ಬೇರೆಯವ್ರು ಯಾರೋ ಹೇಳಿದ್ರು ಅಥವಾ ಬೇರೆಯವ್ರಿಗೋಸ್ಕರ ತೋರ್ಪಡಿಕೋಸ್ಕರ ನಾನು ಪೂಜೆನ ಮಾಡಿಬಿಟ್ಟೆ, ಅಷ್ಟು ಆಡಂಬರದಿಂದ ಮಾಡಿದ್ದೀನಿ, ಬಂದವರೆಲ್ಲ ಹೇಳ್ಬಿಟ್ರು ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ, ರಾಯರ ಫೋಟೋ ಎಲ್ಲಿಂದ ತಂದು, ಇಷ್ಟು ದೊಡ್ಡ ಫೋಟೋ ಎಲ್ಲಿ ಸಿಕ್ತು, ಆರ್ಡ್ರ್ ಕೊಟ್ಟರು, ಆ ಥರ ಎಲ್ಲ ನೂರಾರು ಕ್ವಶನ್ನ ಕೇಳ್ತಾರೆ. ಅದಕ್ಕೋಸ್ಕರನೇ ಮಾಡೋಗಿದ್ದರೆ ನೀವು ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಏನಕ್ಕೆ ಸುಮ್ಮನೆ ದುಡ್ಡನ್ನ ಖರ್ಚು ಮಾಡ್ತೀರಾ, ಅದೇ ದುಡ್ಡನ್ನ ನೀವು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ಬೋದು. ಯಾವುದಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಮಾತ್ರನೇ ಯೂಸ್ ಮಾಡಿ. ಯಾವುದಕ್ಕೆಲ್ಲ ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡೋದು ದಯವಿಟ್ಟು ಬಿಟ್ಬಿಡಿ. ಅಥವಾ ಇನ್ನೊಬ್ರು ನೋಡಬೇಕು, ಇನ್ನೊಬ್ಬರು ನಮ್ಮ ಬಗ್ಗೆ ಮಾತಾಡ್ಕೋಬೇಕು ಅಂತ ದಯವಿಟ್ಟು ನೀವು ಖರ್ಚು ಮಾಡಿ ದುಡ್ಡನ್ನೂ ಅಷ್ಟೇ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ರಾಯರನ್ನ ನಾನು ಪೂಜಿಸ್ಬೇಕಪ್ಪ, ರಾಯರಿಗೆ ನಾನು ಶರಣಾಗತಿ ಆಗ್ತೀನಿ, ತಂದೆ ಹಾಲಲ್ಲಾದರೂ ಹಾಕಲಿ ನೀರಲ್ಲಾದರೂ ಹಾಕಲಿ, ನಾನು ಎಲ್ಲಿ ಹಾಕಿದ್ರು ಯಾವುದೇ ಕಡೆ ಕರ್ಕೊಂಡೋದ್ರು ನಾನು ಹೋಗ್ತೀನಿ, ನನಗೆ ಎದುರಿಸೋಂಥ ಧೈರ್ಯ ಕೊಡಪ್ಪ, ಶಕ್ತಿ ಕೊಡು ತಂದೆ. ಅಷ್ಟೇ ಬಿಟ್ಟರೆ ನನ್ನ ಜೀವನದಲ್ಲಿ ಏನೇನೆಲ್ಲ ಆಗ್ತಿದೆ ಅಥವಾ ಏನೇನೆಲ್ಲ ಆಗಬೇಕು ಮುಂದಕ್ಕೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿದೆ. ಅದನ್ನು ನೀವೇ ನಡ್ಸ್ಕೊಂಡು ಹೋಗಬೇಕು ಅಂತ ರಾಯರಲ್ಲಿ ಕೇಳಿಕೊಂಡು ನೀವು ಪೂರ್ಣ ಶರಣಾಗತಿ ಆಗಬೇಕು. ಎಲ್ಲ ನಿನ್ನದೇ ಅಂತ ರಾಯರ ಮೇಲೆ ಬಿಟ್ಬಿಡ್ಬೇಕು. ನೀವು ಅದನ್ನು ಬಿಟ್ಬಿಟ್ಟು ಇದು ನನಗೆ ಬೇಕು, ಅವ್ರಿಗೆ ಯಾಕೆ ಕೊಡ್ತಿದ್ಯಾ, ನಾನು ಅವ್ರ ಥರ ಇರಬೇಕು, ಇದೆಲ್ಲ ನನಗೆ ಸಿಗಬೇಕು, ಜೀವನದಲ್ಲೆಲ್ಲ ಇರೋವಂಥ ಏನೇ ಒಂದು ವಿಷಯ ಆಗಿರ್ಬೋದು ಇದು ನನಗೇ ಬೇಕು ಅನ್ನೋ ರೀತಿ ನೀವು ಕೇಳೋದಕ್ಕೆ ಹೋಗಲೇಬೇಡಿ. ಅದು ಕೂಡ ಒಂದು ರೀತಿಯಲ್ಲಿ ತಪ್ಪಾಗುತ್ತೆ. ನೀವು ಯಾವ ರೀತಿ ಬೇಡ್ಕೋತಿರೋ ಆ ರೀತಿಯಲ್ಲೇ ಪ್ರತಿಫಲ ನಿಮ್ಮನ್ನ ಹುಡ್ಕೊಂಡು ಬರೋವಂಥದ್ದು. ಅದೇ ರೀತಿ ನಾವು ಮಠಕ್ಕೆ ಹೋಗೋದೇನಕ್ಕೆ, ಮನಸ್ಸು ಕೂಡ ಹಗುರ ಆಗಬೇಕು, ನೆಮ್ಮದಿ ಸಿಗಬೇಕು. ನೆಮ್ಮದಿ ಸಿಗುವಂಥ ಜಾಗ ಯಾವುದಾದ್ರು ಇದೆ ಪ್ರಪಂಚದಲ್ಲಿ ಅಂದರೆ ಅದು ದೇವಸ್ಥಾನ ಮಾತ್ರ. ಅದು ರಾಯರ ಮಠ ಆಗಿರ್ಬೋದು, ಇಲ್ಲ ಇನ್ಯಾವುದಾದ್ರು ದೇವಸ್ಥಾನ ಆಗಿರ್ಬೋದು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸುಮ್ಮನೆ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಎದ್ದು ಬನ್ನಿ. ಅಷ್ಟೇ ಬಿಟ್ಟರೆ ಎಷ್ಟು ಮನಸ್ಸು ನೆಮ್ಮದಿಯಾಗಿರುತ್ತೆ ಆ ಫೀಲ್ ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಇದು ಅನುಭವ ಆಗಿರುತ್ತೆ. ಇದು ಫಸ್ಟ್ನೇ ಅನುಭವ ಅಲ್ವಾ. ದೇವಸ್ಥಾನಕ್ಕೆ ಹೋಗಿ ನಾವು ಬಂದರೆ ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ. ನಾವು ಎಷ್ಟೇ ಚಿಂತೆ ಇರ್ಬೋದು, ನಾವು ಯಾವುದೇ ಟೆನ್ಷನ್ ಇದ್ದರೂ ಕೂಡ ಏನೋ ಒಂಥರ ಆ ಟೈಮ್ಗೆ ನಮ್ಮ ಮೈಂಡೆಲ್ಲ ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದಾಗ, ದೇವಸ್ಥಾನದಲ್ಲಿ ಇದ್ದಾಗ ಒಂದೊಂದು ಟೈಮ್ ಏನಾಗುತ್ತೆ, ನಾವು ದೇವ್ರ ಮುಂದೆ ನಿಂತ್ಕೊಂಡಾಗ ನಮ್ಮ ಕಷ್ಟ ಸಾವಿರಾರು ಇರ್ಬೋದು, ಬಟ್ ನಮಗೆ ಹೇಳ್ಕೊಳ್ಳೋದಕ್ಕೆ ಮಾತೇ ಬರ್ತಾ ಇರಲ್ಲ ಒಂದೊಂದು ಟೈಮಲ್ಲಿ. ಅದು ಯಾವ ರೀತಿ ದೇವ್ರ ಹತ್ರ ಕೇಳ್ಕೋಬೇಕು,
ಹೇಳ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ. ಒಂದೊಂದು ಟೈಮಲ್ಲಿ ಸುಮ್ಮನೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಇಲ್ಲಾಂದರೆ ಸುಮ್ಮನೆ ಪೂಜೆ ಮಾಡ್ತೀವಿ, ಎಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ, ಎಲ್ರಿಗೂ ಆಯುಷು ಆರೋಗ್ಯ ಭಾಗ್ಯ ಕೊಡಪ್ಪ ಅಂತ ಫಸ್ಟು ನಾವು ಕೇಳ್ಕೊಳ್ಳೋವಂಥದ್ದು. ನೆಕ್ಸ್ಟ್ ನಾನು ಏನು ಕೇಳಬೇಕು, ಏನು ಮಾಡಬೇಕು ಅನ್ನೋದೇ ಒಂದೊಂದು ಟೈಮಲ್ಲಿ ನಮಗೆ ಗೊತ್ತಾಗಲ್ಲ. ಅಷ್ಟು ನಾವು ಆಳವಾಗಿ ಮುಳುಗೋಗ್ಬಿಟ್ಟಿರ್ತೀವಿ. ಅದು ಕೂಡ ಭಕ್ತಿಯ ಒಂದು ಸ್ವರೂಪ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುವಂಥದ್ದು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ದಿವಸ ದಿನ ಎಲ್ಲ ಪೂರ್ತಿ ಚೆನ್ನಾಗಿರುತ್ತೆ. ಅದರಲ್ಲೂ ನಾವು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದರೆ, ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ನಾವು ಹೋಗ್ಬಿಟ್ಟು ಬಂದ್ವಿ ಅಂದರೆ ಅವತ್ತೊಂದು ದಿನನೇ ಸೂಪರ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಹಾರಿಸೋವಂಥ ಗಂಟೆ ಶಬ್ದ ಆಗಿರ್ಬೋದು, ಆ ಕರ್ಪೂರದ ವಾಸನೆ ಆಗಿರ್ಬೋದು, ಅಥವಾ ದೇವರು ನೋಡಿದಾಗ ನಾವು ಕಣ್ಣಲ್ಲೇ ಕಟ್ಕೊಳ್ಳೋ ಅಂಥ ದೇವರು ದರ್ಶನ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಮೈಂಡ್ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಆಳವಾಗಿ ಪ್ರಭಾವನ ಬೀರುತ್ತೆ. ಅದು ಪಾಸಿಟಿವ್ ಆಗಿ ನಮಗೆ ಎನರ್ಜಿನ ಕೊಡುತ್ತೆ, ಮತ್ತು ನಮ್ಮ ಮೈಂಡ್ ಎಲ್ಲ ರಿಫ್ರೆಶ್ ಆಗುತ್ತೆ, ಚುರುಕ ಆಗುತ್ತೆ. ಅಷ್ಟೇ ಅಲ್ಲದೆ ಏನೇ ಸಮಸ್ಯೆ ಇರಲಿ, ಏನೇ ಕಷ್ಟ ಇರಲಿ, ಆ ದೇವ್ರನ್ನ ನೋಡ್ಕೊಂಡು ಬಂದಿದ್ದೀವಿ, ದರ್ಶನ ಮಾಡಿದಾಗಲೇ ಅನಿಸ್ಬಿಡುತ್ತೆ ಏನೇ ಕಷ್ಟ ಇದ್ದರೂ ಭಗವಂತ ಇದ್ದಾನೆ, ನಾನು ನಂಬಿದಿರೋ ದೇವರು ಇದ್ದಾರೆ. ರಾಯರು ಇರ್ಬೇಕಾದ್ರೆ ನನಗೇನು ಕಷ್ಟ, ನಾನು ಯಾಕೆ ಭಯ ಪಡ್ಕೋಬೇಕು, ಇಷ್ಟೇನ ಲೈಫಲ್ಲಿ, ಆಯಿತು ಮುಂದೆ ನಡ್ಸ್ಕೊಂಡು ಹೋಗ್ತಾನೆ, ನಾನು ನಡ್ಕೊಂಡು ಹೋಗ್ತೀನಿ ಅಷ್ಟೇ. ದಾರಿನೇ ಅವ್ರು ತೋರಿಸಿದ ಮೇಲೆ ನಾನು ನಡ್ಕೊಂಡು ಹೋಗೋದಕ್ಕೆ ಏನು ಕಷ್ಟ, ದಾರಿ ಹೋಗೋಕ್ಕೆ ಹುಡುಕ್ಬೇಕು. ಬಟ್ ಅವರೇ ದಾರಿ ತೋರಿಸ್ಕೊಟ್ಬಿಡ್ತಾರಲ್ಲ, ನಾನು ನಡ್ಕೊಂಡು ಹೋಗೋದಕ್ಕೆ ಏನಕ್ಕೆ ಭಯ ಪಡ್ಕೋಬೇಕು, ಕೈ ಹಿಡಿದು ನಡೆಸ್ತಾರೆ ಅವರೇ ಜೊತೆಗೆ. ಅಂಥ ಕಷ್ಟದ ಸಂದರ್ಭದಲ್ಲಿ ಅಂತ ನೀವು ಅಂದ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ಬನ್ನಿ. ಮೊದಲಿಗೆ ಆಗುವಂಥ ಅನುಭವ, ಧೈರ್ಯ, ಶಾಂತಿ, ನೆಮ್ಮದಿನ ರಾಯರು ಕರುಣಿಸ್ಬಿಡ್ತಾರೆ. ಅಷ್ಟೇ ಅಲ್ಲದೇ ನೀವು ನಿಮ್ಮ ಲೈಫಲ್ಲಿ ಏನೇ ಒಂದು ಸಮಸ್ಯೆ ಎದುರಿಸ್ತಾ ಇರಲಿ, ರಾಯರು ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಮನೋಭಾವನೆನ ತುಂಬಿ ಕಳಿಸೋವಂಥದ್ದು ರಾಯರು ನಿಮಗೆ. ನೀವೆಂಥ ಕಷ್ಟದ ಪರಿಸ್ಥಿತಿಲಿದ್ದರೂ ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ ಅನ್ನೋ ನಂಬಿಕೆನ ಹುಟ್ಟಿ ಕಳಿಸೋವಂಥದ್ದು ರಾಯರು. ಒಂಥರ ನಂಬಿಕೆ ನಮಗೆ ಉಟ್ಕೊಂಡ್ಬಿಡುತ್ತೆ, ಇಲ್ಲ ಈ ಕಷ್ಟ ಸಾಲ್ವ್ ಆಗುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿ ರಾಯರು ಮಾಡಿ ಕಳಿಸ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಬ್ರಿಗೆ ಆಗ್ಬೋದು ಇದು, ಕೆಲವೊಬ್ರಿಗೆ ಆಗ್ದೇ ಇರ್ಬೋದು. ಬಟ್ ಹಾಗೆ ಆಗಿರುತ್ತೆ ಈ ಥರ ಅನುಭವ. ನಾವು ದೇವ್ರ ಹತ್ರ ಅಂದರೆ ರಾಯರ ಹತ್ರ ನಿಂತ್ಕೊಂಡು ನಾವು ಬೇಡ್ಕೋತಾ ಇದ್ದಾಗ, ಕೇಳ್ಕೊತಾ ಇದ್ದಾಗ ನಮಗೆ ಗೊತ್ತಿಲ್ದಿರಂಗೆ ಅಳು ಬಂದ್ಬಿಡುತ್ತೆ. ಅದು ಆನಂದ ಬಾಷ್ಪ ಅಂತಲೇ ಹೇಳ್ಬೋದು. ಅದು ಯಾವ ರೀತಿ ಅಂದರೆ ನಾವು ಕಂಟ್ರೋಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಳ್ತಾ ಇರ್ತೀವಿ, ಬಟ್ ರಾಯರ ಹತ್ರ ನಮ್ಮ ಕಷ್ಟನೆಲ್ಲ ಹೇಳ್ಕೊತಾ ಇರ್ತೀವಿ. ಅದು ಏನು ಅರ್ಥ ಕೊಡುತ್ತೆ ಅಂದರೆ, ನಮ್ಮ ಅಂತರಾತ್ಮನೂ ಕೂಡ ರಾಯರಿಗೆ ಶರಣಾಗಿದೆ ಅನ್ನೋ ಮನೋಭಾವನೆನ ಹುಟ್ಟಾಕುವಂಥದ್ದು. ಆ ಶರಣಾದಾಗ್ಲೇ ಆ ಥರ ಕಣ್ಣಲ್ಲಿ ನೀರು ಬರೋವಂಥದ್ದು. ಇದು ಎಲ್ರಿಗೂ ಆಗಬೇಕು ಅನ್ನೋದೇನಿಲ್ಲ, ಬಟ್ ಹಾಗೆ ಆಗಿರುತ್ತೆ ಇದು ಅನುಭವ. ಆ ಟೈಮ್ ಯಾವ ರೀತಿ ಇರುತ್ತೆ, ಆ ಸಿಚುವೇಶನ್ ಅಂದರೆ, ರಾಯರೇ ನನ್ನ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ, ಅಥವಾ ನಾನು ರಾಯರಿಗೆ ನನ್ನ ಕಷ್ಟ ಹೇಳ್ಕೊತಾ ಇದ್ದಾಗ ರಾಯರೇ ಜೀವಂತವಾಗಿ ನನ್ನ ಕಣ್ಣೆದುರಿಗೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ ಅವರು ಅನ್ನೋ ರೀತಿ ಫೀಲ್ ಆಗ್ಬಿಡುತ್ತೆ ನಮಗೆ. ಅಷ್ಟು ಒಂಥರ ಏನೋ ಗೊತ್ತಿಲ್ಲ, ಕಂಟ್ರೋಲೇ ಮಾಡೋಕ್ಕೋಗಲ್ಲ, ಅಷ್ಟು ಅಳು ಬಂದ್ಬಿಡುತ್ತೆ ಆ ಟೈಮಲ್ಲಿ. ಅದು ನಿಮಗೆ ಹಾಗೆ ಆಗಿರುತ್ತೆ, ಆಗ್ದಲೆ ಅಂತ ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದ್ಸರಿ ನಮಗೆ ಗೊತ್ತಿಲ್ದಿರಂಗೆ ಸುತ್ತಮುತ್ತ ಯಾರ್ಯಾರು ಇದ್ದಾರೋ ಯಾರು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಬಟ್ ನಾವು ಮತ್ತು ನಮ್ಮ ಎದುರಿಗೆ ಇರೋಂಥ ರಾಯರು ಮಾತ್ರ, ಗುರು ರಾಯರು ಮಾತ್ರನೇ ನಮಗೆ ಕಣ್ಣಿಗೆ ಕಾಣಿಸೋವಂಥದ್ದು. ಸುತ್ತಮುತ್ತ ಏನಿದೆ ಅಥವಾ ಯಾರಿದ್ದಾರೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅಂಥ ಒಂದು ಸಿಚುವೇಶನ್ನ ರಾಯರು ಕ್ರಿಯೇಟ್ ಮಾಡಿಬಿಡ್ತಾರೆ. ಅಷ್ಟೊಂದು ನಾವು ರಾಯರನ್ನ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ಬಿರ್ಬೇಕಾದ್ರೆ ಆಳವಾಗಿ ನಾವು ಮಂತರಾಳಕ್ಕೆ ಇಳಿದಾಗ ಆ ಅನುಭವ ಆಗುವಂಥದ್ದು ನಮಗೆ. ಏನೋ ಗೊತ್ತಿಲ್ಲ, ರಾಯರು ಮುಂದೆ ನಿಂತ್ಕೊಂಡಾಗ ದರ್ಶನ ಕೇಳಬೇಕಾದ್ರೆ ದರ್ಶನ ಪಡ್ಕೋಬೇಕಾದ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗುವಂಥದ್ದು, ಬೂಸ್ ಪಂಪ್ಸ್ ಅಂತಾರಲ್ಲ ಆ ಥರ ಒಂದು ಫೀಲ್ ಆಗುವಂಥದ್ದು. ಇಲ್ಲ ನನ್ನ ಕಷ್ಟಕ್ಕೆ ಏನೋ ಒಂದು ಪರಿಹಾರ ಸಿಗ್ತಾ ಇದೆಯಪ್ಪ, ಇಲ್ಲ ನಾನು ಕೇಳಿರೋ ಅಂಥ ಪ್ರಶ್ನೆಗೆ ಯಾವುದೋ ಕಡೆಯಿಂದ ಒಂದು ಉತ್ತರನ ಕೊಡ್ತಾ ಇದ್ದಾರೆ ರಾಯರು ಅನ್ನೋ ರೀತಿ ನಮಗೆ ಅನಿಸ್ಬಿಡುತ್ತೆ ಆ ಕ್ಷಣಕ್ಕೆ. ಅಷ್ಟೇ ಅಲ್ಲದೇ ತುಂಬ ಅಂದರೆ ತುಂಬಾ ಹೇಳೋಕ್ಕಾಗದಿರೋಂಥ ಫೀಲಿಂಗು, ಏನೋ ಒಂಥರ ಖುಷಿ, ಆನಂದ, ನಮ್ಮ ಮನಸ್ಸಲ್ಲಿ ಏನೋ ಹೇಳೋಕ್ಕೆ ಆಗ್ತಾರಲ್ಲ ಫೀಲಿಂಗ್, ಅಷ್ಟು ಚೆನ್ನಾಗಿರುತ್ತೆ ಅವತ್ತು. ಅಷ್ಟು ಚೆನ್ನಾಗಿರುತ್ತೆ ರಾಯರು ದರ್ಶನ ಮಾಡಿಕೊಂಡು ರಾಯರು ಮಠಕ್ಕೆ ಹೋಗಿ ಬಂದಿದ್ದ ದಿವಸ. ಕೆಲವೊಂದ್ಸರಿ ನಾವು ಕೇಳ್ಕೊಬೇಕಾಗಿದ್ರೆ ಗಂಟೆ ಸದ್ದಾಗುವಂಥದ್ದು, ಅಥವಾ ಇನ್ಯಾರ ಮೂಲಕ ಆದರೂ ನಮ್ಗೊಂಥರ ಉತ್ತರ ಸಿಗುವಂಥದ್ದು, ಆವಾಗ ಒಂಥರ ನೆಮ್ಮದಿ ಆಗುತ್ತೆ. ಇಲ್ಲಾಂದರೆ ರಾಯರು ಕಡೆಯಿಂದ ನೀವು ಪ್ರಸಾದ ಸಿಕ್ಬಿಡ್ಬೋದು, ಅಥವಾ ಅಲ್ಲಿರೋಂಥ ಅರ್ಚಕರು ನಮಗೆ ಪ್ರಸಾದನ ಕೊಟ್ಟು ಕಳಿಸ್ಬೋದು. ಆ ಥರ ಸುಮಾರು ನಾವು ಅಂದ್ಕೊಳ್ದೇ ಇರೋ ರೀತಿ ಅನುಭವಗಳನ್ನ ರಾಯರು ಕೊಟ್ಬಿಡೋ ಅಂಥದ್ದು. ಆ ಟೈಮ್ಗೆ ನಮ್ಗೆ ಅನಿಸ್ಬಿಡುತ್ತೆ, ಇಲ್ಲ ನಾನು ಅಂದ್ಕೊಳ್ಳೋ ಅಂಥ ಕೆಲಸ ಆಗಿರ್ಬೋದು, ಅಥವಾ ನಾನು ಕೇಳ್ಕೊಂಡಿರೋ ಅಂಥ ಕಷ್ಟಗಳಾಗಿರ್ಬೋದು ಆದಷ್ಟು ಬೇಗ ಪರಿಹಾರ ಆಗುತ್ತಪ್ಪ, ನನಗೊಂದು ನಂಬಿಕೆ ಬಂತು ತಂದೆ, ನೀವು ಈ ಥರ ಅನುಭವ ಮಾಡಿಸಿದ್ದೀರಾ ನನಗೆ ಅಂತ ನಾವು ಅಲ್ಲೇ ಕೇಳಿಕೊಂಡು ರಾಯರನ್ನ ಅನುಭವಗಳು ಕೂಡ ರಾಯರು ನಿಮಗೆ ಮಾಡಿಸಿರ್ತಾರೆ. ಇದಲ್ಲದೆ ಇನ್ನು ಹಲವಾರು ಅನುಭವಗಳು ಹಲವಾರು ರೀತಿಯಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಆಗಿರಲೂಬಹುದು. ಅದು ನಿಮ್ಮ ಜೀವನದ ಮೇಲೆ ಆಧಾರಿತವಾಗಿರುತ್ತೆ. ಅಂದರೆ ನಿಮ್ಮ ಮೇಲೆ, ನಿಮ್ಮ ಭಕ್ತಿ ಭಾವನೆ, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ ಐಕಾನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.